ಸ್ನೇಹಿತರೆ, SPP ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ನನ್ನ ಹೆಸರು SR ರಾವಳ, ಸಾಹಿತಿಗಳು ತೀರ್ದಾಳ. ನನ್ನ ಪ್ರಥಮ ಕವನ ಸಂಕಲನ ಗುಡು ಸಾಬನು ಗೂಡಂಗಡಿ ಎಂಬ ಕಥಾ ಸಂಕಲನವನ್ನು ನಾನು ಈಗಾಗಲೇ ಕನ್ನಡ ಸಾರಸ್ವತ ಲೋಕಕ್ಕೆ 2014ರಲ್ಲಿ ಅರ್ಪಿಸಿದ್ದೇನೆ. ಆ ಕಥಾ ಸಂಕಲನದಲ್ಲಿ ಒಟ್ಟು 18 ಕಥೆಗಳು ಅಡಕವಾಗಿವೆ. ಅದರ ಕೆಲವು ಕಥೆಗಳನ್ನು ನಾನು ನಿಮ್ಮ ಮುಂದೆ ಹೀಗೆ ಸಾದರಪಡಿಸುತ್ತೇನೆ. ಕಥೆಯ ಶೀರ್ಷಿಕೆ ಗಾಲಿ ಗಂಟಿದ ಬದುಕು. ಅಯ್ಯೋಯ್ಯಪ್ಪೋ, ಅಮ್ಮ ಅಮ್ಮ ಅಯ್ಯೋ, ಬೊಬ್ಬಿಡುತ್ತಿರುವ ಧ್ವನಿಯು ಕೇಳಿಸಿದಂತಾಗಿ ನಿದ್ರೆಯ ಜೊಂಪಿನಿಂದ ತಟ್ಟನೆ ಎಚ್ಚರಗೊಂಡು ಕಣ್ಣು ಬಿಟ್ಟಾಗ ರೈಲು ನಿಧಾನವಾಗಿ ಚಲಿಸುತ್ತಾ ನಿಲ್ಲುವ ಹಂತದಲ್ಲಿತ್ತು. ಗಾಬರಿಯಾದ ನಾನು ಕಣ್ಣುಜ್ಜಿಕೊಂಡಾಗ ಜನರು ನಿಜವಾಗಿಯೂ ಆತಂಕದಲ್ಲಿದ್ದರು. ಕೆಲವರು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರೆ, ಇನ್ನು ಕೆಲವರು ಕೆಳಗಿಳಿದು ಹೋಗಲು ರೈಲು ಸಂಪೂರ್ಣ ನಿಲ್ಲುವುದನ್ನೇ ಕಾಯುತ್ತಿದ್ದರು. ಗಲಿಬಿಲಿಗೊಂಡಿದ್ದ ನಾನು ಕೂಡ ಯಾರಿಗೆ ಏನಾಗಿದೆ ಎಂದು ವಿಚಾರಿಸುತ್ತಲೇ ಮಗಳು ತೇಜಸ್ವಿನಿಯತ್ತ ದೃಷ್ಟಿ ಬೀರಿದೆ. ದೂರದ ಬೀರೂರಿನಲ್ಲಿ ತಡರಾತ್ರಿಯಲ್ಲಿ ರೈಲು ಹತ್ತಿದ್ದರಿಂದ ಅವಳು ಬೆಳಗಿನ ನಿದ್ರೆಗೆ ಜಾರಿ ಕಿಟಕಿಗೆ ತಲೆಯ ಆನಿಸಿ ನಿದ್ರಿಸುತ್ತಿದ್ದುದನ್ನು ಗಮನಿಸಿದಾಗ ಒಂದಿಷ್ಟು ನಿರಾಳ ಎನಿಸಿತು. ಕೇಳಿ ಬರುತ್ತಿದ್ದ ಆ ಚೀತ್ಕಾರದ ಧ್ವನಿಯಿಂದಾಗಿ ಮನಸ್ಸಿನಲ್ಲಿಯ ಆತಂಕ ಇನ್ನೂ ಹೋಗಿರಲಿಲ್ಲ. ಹೊರಗೆ ಹೋಗಲು ವಿಚಾರಿಸಿ ಬಾಗಿಲೆಡೆಗೆ ಸರಿದು ಬರುವಷ್ಟರಲ್ಲಿ ರೈಲು ನಿಂತು ಬಿಟ್ಟಿತು. ನಾನು ರೈಲು ಇಳಿದು ನೋಡುವಷ್ಟರಲ್ಲಿ ಬಹುತೇಕ ಪ್ರಯಾಣಿಕರು ಗಡಿಬಿಡಿಯಿಂದ ಇಳಿದು ಪ್ಲಾಟ್ಫಾರ್ಮದಲ್ಲಿ ದೌಡಾಯಿಸುತ್ತಾ ಇಂಜಿನ್ ಹಿಂದಿನ 2ನೇ ಬೋಗಿಯ ಹತ್ತಿರ ಜಮಾಯಿಸುತ್ತಿದ್ದರು. ಆಕ್ಸಿಡೆಂಟ್ ಆಗ್ಯಾದ, ಯಾರೋ ಅಂದದ್ದು ಕೇಳಿಸಿತು. ಗಾಬರಿಯಲ್ಲಿದ್ದ ನಾನು ರೈಲು ನಿಂತದ್ದು ಎಲ್ಲಿ ಎಂದು ವಿಚಾರಿಸುತ್ತಾ ಅತ್ತಿತ್ತ ನೋಡಿದಾಗ ದುಂಡನೆಯ ತಗಡಿನ ಮೇಲೆ ಧಾರವಾಡ ಎಂದು ಬರೆದಿದ್ದು ಬೋರ್ಡು ಕಣ್ಣಿಗೆ ಬಿತ್ತು. ಇಂಜಿನ್ ಮುಂಭಾಗದ ದಿಕ್ಕಿನಿಂದ ಹೊಯ್ಕೊಳ್ಳುವ ಧ್ವನಿಯು ಒಂದೇ ಸವನೆ ಕಿವಿಗೆ ಅಪ್ಪಳಿಸಿ ಕರುಳು ತುರುಗುಟ್ಟುತ್ತಲಿತ್ತು. ಪ್ಲಾಟ್ಫಾರ್ಮದಲ್ಲಿ ಜಮಾಯಿಸುತ್ತಿದ್ದ ಜನರನ್ನು ಅನುಸರಿಸಿ ಗುಂಪು ಸೇರಿದ ಸ್ಥಳಕ್ಕೆ ಓಡಿ ಬಂದು ಜನಸಂದಣಿಯೊಳಗೆ ಇಣುಕಿ ನೋಡಿದಾಗ ಕಂಡದ್ದು ಹೃದಯ ವಿದ್ರಾವಕ ಭಯಂಕರ ದೃಶ್ಯ. ಮೊಳಕಾಲಿನಿಂದ ಕೆಳಗಡೆ 2 ಕಾಲು ಕತ್ತರಿಸಲ್ಪಟ್ಟ ದೇಹವೊಂದು ಬೊಬ್ಬಿಡುತ್ತಿತ್ತು. ಬಿಸಿ ಬೂದಿಯಲ್ಲಿ ಬಿದ್ದ ಕೀಡಿಯಂತೆ ದೇಹವು ಒಂದೇ ಸವನೆ ಹೊರಳಾಡುತ್ತಿತ್ತು. ಬಾಧಿತ ವ್ಯಕ್ತಿಯ ಆಕ್ರಂದನವು ಇಡೀ ಪ್ಲಾಟ್ಫಾರ್ಮದಲ್ಲೆಲ್ಲ ಅನುರಣಿಸಿ ನೋಡುಗರನ್ನು ಕೇಳುಗರನ್ನು ಹೃದಯ ಕಲುಕುವಂತೆ ಮಾಡುತ್ತಿತ್ತು. ವ್ಯಕ್ತಿ ನೋವಿನಿಂದ ಹೊರಳಾಡಿದಾಗ ಕತ್ತರಿಸಿದ ಕಾಲುಗಳು ಬಾಳೆಯ ದಿಂಡನ್ನು ಕತ್ತರಿಸಿದಾಗ ಅದು ಜೋತಾಡುವಂತೆ ಅತ್ತಿತ್ತ ಸರಿದು ಮುಗುಚಿ ಬೀಳುತ್ತಿದ್ದವು. ಮಾಸಿದ ಪ್ಯಾಂಟು, ಚೌಕಡಿ ಅಂಗಿ ರಕ್ತಸಿಕ್ತವಾಗಿ ನೋಡುವವರನ್ನು ಘಾಸಿಗೊಳಿಸುವಂತಿತ್ತು. ಬೊಬ್ಬೆಯ ನಾದವು ಏಕ ಪ್ರಕಾರವಾಗಿ ಕೇಳಿ ಬರುತ್ತಿದ್ದರೂ ರೈಲ್ವೆ ರಕ್ಷಣಾ ದಳದವರಾಗಲಿ ಆರಕ್ಷಕ ದಳದವರಾಗಲಿ ಇನ್ನೂ ಉದಯವಾಗಿರಲಿಲ್ಲ. ರೈಲು ಚಾಲಕ ಸಿಬ್ಬಂದಿ ಏನನ್ನೂ ಮಾಡದ ಸ್ಥಿತಿಯಲ್ಲಿ ಗಾಬರಿಯಿಂದ ಕೈ ಹಿಚಕಿಕೊಳ್ಳುತ್ತಿದ್ದರು. ಯಾರು ಹುಡುಗ, ಎಲ್ಲಿಯವನು, ಸಂಬಂಧಿಕರಾರು ಇದ್ದಂತೆ ಕಾಣುತ್ತಿಲ್ಲ, ಪಾಪ ಸಣ್ಣ ಹುಡುಗ, ಹೀಗೆ ತರಹೇವಾರಿ ಮಾತುಗಳಿಗೆ ಪ್ಲಾಟ್ಫಾರ್ಮು ವೇದಿಕೆಯಾಗಿತ್ತು. ಯಾರೋ ಭಿಕ್ಷುಕ ಹುಡುಗನಂತೆ ಎಂದು ಅಲ್ಪ ಸ್ವಲ್ಪ ಬಲ್ಲವರು ಹೇಳುತ್ತಿದ್ದರು. ರೈಲು ಹಳಿಯ ಹತ್ತಿರ ಬಿದ್ದ ಮೊಬೈಲ್ ತಗೊಳ್ಳಕ ಓಡಿ ಹೋದ. ಅಷ್ಟ್ರಾಗ ರೈಲು ಬಂದು ಬಿಟ್ಟಿತ್ತು. ಪ್ರತ್ಯಕ್ಷದರ್ಶಿ ಹುಡುಗನೊಬ್ಬ ವರದಿ ಒಪ್ಪಿಸುತ್ತಿದ್ದ. ಹೊರಳಾಡುತ್ತಿದ್ದ ಹುಡುಗನ ಸ್ಥಿತಿ ಬಹಳ ಹೊತ್ತಿನವರೆಗೆ ನನಗೆ ನೋಡಲಾಗಲಿಲ್ಲ. ಭಾರವಾದ ಮನಸ್ಸಿನಿಂದ ಹೆಜ್ಜೆ ಹಾಕುತ್ತಾ ನಾನು ಕುಳಿತ ಬೋಗಿ ಎಡೆಗೆ ಬಂದು ರೈಲು ಏರಿ ಒಳ ಬರುವಷ್ಟರಲ್ಲಿ ಮಗಳು ತೇಜಸ್ವಿನಿಗೆ ಪರಿಸ್ಥಿತಿ ಅರಿವಾಗಿತ್ತು. ಯಾರಿಗೆ ಏನಾಗಿದೆ ಅಪ್ಪ ಎಂದಳು. ಯಾರೋ ಭಿಕ್ಷುಕ ಹುಡುಗನಂತೆ, 2 ಕಾಲು ಕಟ್ ಆಗ್ಯಾವ ಪಾಪ ಎಂದು ವಿಷಯ ದೃಢಪಡಿಸಿದಾಗ ಅವಳಿಗೂ ನೋಡಿ ಬರಬೇಕೆಂಬ ಕುತೂಹಲ ಉಂಟಾಯಿತು. ಮೊದಲೇ ಹೆಣ್ಣು ಕರಳು, ತಡೆಯಲಾದೀತೆ? ಅಪ್ಪ, ನಾನು ಹೋಗಿ ನೋಡಿ ಬರ್ತೀನಿ ಎಂದೆನ್ನುತ್ತಾ ಹೊರಟೇ ಬಿಟ್ಟಳು.
ಹೆಣ್ಮಕ್ಕಳು ನೋಡುವಂಗ ಪರಿಸ್ಥಿತಿ ಇಲ್ಲ, ಬಹಳ ಕೆಟ್ಟ ಆಗ್ಯದ ಎಂದು ನಾನು ಹೇಳಿದರೂ ಕೇಳಲಿಲ್ಲ. ಅಲ್ಲಿ ನೋಡು, ಎಷ್ಟೊಂದು ಜನ ಹೆಣ್ಮಕ್ಕಳೇ ನೋಡಿ ಬರ್ಲಿಕ್ಕತ್ಯಾರ, ನಾನು ಹೋಗ್ತೀನಿ ಎಂದೆಂದ ಅನ್ನುತ್ತಾ ರೈಲಿನ ಬಾಗಿಲಿನಿಂದ ಕೆಳಗೆ ಇಳಿಯುತ್ತಿದ್ದ ಹೆಂಗಸರತ್ತ ಕೈ ತೋರಿಸಿದಾಗ ವಿಧಿ ಇಲ್ಲದೆ ನಾನು ಒಪ್ಪಿಗೆ ಸೂಚಿಸಿ ರೈಲು ಬಿಡಬಹುದು, ಜಲ್ದಿ ಬರ್ರಿ ಎಂದೆ. ಇನ್ನೊಬ್ಬ ಸಹ ಪ್ರಯಾಣಿಕ ಹೆಂಗಸಿನೊಂದಿಗೆ ಗದ್ದಲಲ್ಲಿ ನುಸುಳಿ ಕೆಳಗಿಳಿದು ಹೋದಳು. ರೈಲಿನ ತುಂಬೆಲ್ಲ ಅಪಘಾತಕ್ಕೀಡಾದ ಆ ಹುಡುಗನ ಬಗ್ಗೆಯೇ ಪ್ರಯಾಣಿಕರು ಮಾತನಾಡುತ್ತಿದ್ದರು. ಆ ಹುಡುಗಂದು ಬೆಳಿಗ್ಗೆ ಎದ್ದ ಟೈಮ್ ಎಂತ ಸುಮಾರೈತ್ ನೋಡ್ರಿ. ನನ್ನ ಪಕ್ಕದಲ್ಲಿ ಕುಳಿತಿದ್ದ ವ್ಯಕ್ತಿಯು ಅಂದಾಗ ಎದುರು ಸೀಟಿನಲ್ಲಿ ಕುಳಿತಿದ್ದ ವಯಸ್ಸಾದ ವ್ಯಕ್ತಿಯು, ಎಲ್ಲಾ ಹಿಂದಿನ ಜನ್ಮದ ಕರ್ಮ ಐತ್ರಿ, ಯಾವ ಟೈಮ್ ಏನೇನ್ ಆಗ್ಬೇಕು ಅದೇ ಆಗ್ತದ. ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆಯುಳ್ಳ ಅವರು ತಮ್ಮ ಮಾತಿನಲ್ಲಿ ಅನುಕಂಪ ವ್ಯಕ್ತಪಡಿಸಿದಾಗ ಭಿಕ್ಷುಕ ಹುಡುಗನಂತೆ ಯಾರೂ ಸಂಬಂಧಿಕರು ಇಲ್ಲ ಅಂತ ಕಾಣಿಸ್ತದೆ ಎಂದು ನನ್ನ ಹತ್ತಿರ ಕುಳಿತ ಇನ್ನೊಬ್ಬ ವ್ಯಕ್ತಿಯು ಹೇಳಿದಾಗ, ಎಲ್ಲಾ ಸುಳ್ಳೈತ್ರಿ, ಯಾವ ಮಂದಿ ಮಕ್ಕಳು ಇದ್ರು ಏನ್ ಮಾಡೋದೈತಿ, ಎಲ್ಲಾ ಸಂಬಂಧ ಇದ್ದವರು ದಿಕ್ಕೇಡಿಯಾಗಿ ಹೋಗುವ ಜನ ರಗಡೈತಿ. ಘಟನೆಗಳು ಮತ್ತು ಸಾವುಗಳು ಯಾವ ಸಂಬಂಧಗಳಿಗಾಗಿ ಕಾಯುವುದಿಲ್ಲ. ಹುಡುಗ ಬಿಕಾರಿ ಅಂದ ಮ್ಯಾಲ ಸಂಬಂಧಗಳು ಎಲ್ಲಿಂದ ಬರ್ತಾವು? ಎಲ್ಲಾ ಸಂಬಂಧ ಮುರಿದು ಬಿದ್ದ ಮ್ಯಾಲ ಅವರಿಗೆ ಆ ಗತಿ ಬಂದಿರ್ತದ. ಎದುರಿನ ವಯಸ್ಸಾದ ವ್ಯಕ್ತಿಯು ಕನ್ನಡಕ ಏರಿಸುತ್ತಾ ಹೇಳಿದಾಗ, ಹೌದ್ರಿ, ಹಂಗ ನೋಡ್ರಿ, ಬರೋಬ್ಬರಿ ಐತಿ ನಿಮ್ಮ ಮಾತ, ನನ್ನ ಪಕ್ಕದಲ್ಲಿದ್ದವನು ಹೇಳಿದ. ಹೀಗೆ ಮಾತುಗಳು ಮುಂದುವರಿಸಿದ್ದವು. ರೈಲು ಬಿಡುವ ಸೂಚನೆಯಾಯಿತು. ಗಡಿಬಿಡಿಯಿಂದ ರೈಲು ಹತ್ತಿದ ಮಗಳು ಬಂದು, ಅಪ್ಪ ಆಕ್ಸಿಡೆಂಟ್ ಬಾಳ ಕೆಟ್ಟ ಆಗ್ಯಾದ, ಮುಖ ಕಿವುಚುತ್ತಾ ಹೇಳಿದಾಗ, ಅದಕ್ಕ ಹೋಗಬೇಡಂತ ನಾನು ಹೇಳಿದ್ದೆ ಅಂದೆ. ಆಕ್ಸಿಡೆಂಟ್ ಆದ ಹುಡುಗ ಯಾರಂತ ತಿಳಿದಿದಿ? ಹೋದ ತಿಂಗಳು ನಾವು ಊರಿಗೆ ಹೋಗುವಾಗ ಟ್ರೈನ್ನಾಗ ಹಾಡ್ಕೊಂಡು ಬಂದಿದ್ನಲ್ಲ, ಅದೇ ಹುಡುಗ. ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾ ಮಗಳು ಹೇಳಿದಾಗ, ಹೌದು, ನನಗೂ ಹಂಗ ಅನಿಸ್ತದ ಎಂದು ಹೇಳಿದೆ. ನನ್ನ ಮಗಳು ತೇಜಸ್ವಿನಿಯು ಸುಮ್ಮನಾದಳು. ಆದರೆ ನನ್ನ ಮನಸ್ಸು ಮಗಳು ನೆನಪಿಸಿದ ಆ ಘಟನೆಯನ್ನು ಅರಸತೊಡಗಿತು. ಆಕ್ಸಿಡೆಂಟ್ಗೊಳಗಾದ ಹುಡುಗನ ಸುತ್ತಲೇ ಬಹಳಷ್ಟು ಪ್ರಯಾಣಿಕರ ಮಾತುಗಳು ಸಾಗಿದ್ದವು. ಎಳೆ ಬಿಸಿಲನ್ನು ಸೀಳುತ್ತಾ ಏನೂ ಆಗಿಲ್ಲವೆಂಬಂತೆ ನಾವು ಕುಳಿತಿದ್ದ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ರೈಲು ಮುಂದೆ ಮುಂದೆ ಓಡುತ್ತಿದ್ದರೆ ನನ್ನ ಮನದ ಇಂಜಿನ್ನು ನೆನಪಿನ ಬೋಗಿಗಳನ್ನು ಎಳೆಯತೊಡಗಿತು. ಬೆಳಗಾವಿಯ ನಿಲ್ದಾಣದಲ್ಲಿ 10 ನಿಮಿಷ ವಿಶ್ರಾಂತಿ ಪಡೆದ ಚಾಲುಕ್ಯ ಎಕ್ಸ್ಪ್ರೆಸ್ ರೈಲು ಕಾಡಿನ ಮಧ್ಯದಲ್ಲಿ ಕಂಬಿಗಳ ಮೈ ಸವರುತ್ತಾ ಉಸಿರು ಬಿಗಿ ಹಿಡಿದು ಓಡುತ್ತಿತ್ತು. ಜನರಲ್ ಬೋಗಿಯಾಗಿದ್ದರೂ ಆ ದಿನದಂದು ಬಹಳ ಗದ್ದಲವೇನೂ ಇರಲಿಲ್ಲ. ಸೀಟಿನಲ್ಲಿ ಆರಾಮವಾಗಿ ಕುಳಿತು ಪ್ರಕೃತಿ ಸೌಂದರ್ಯ ನೋಡುತ್ತಾ ಕುಳಿತ ಮಗಳು ತೇಜಸ್ವಿನಿಗೆ ತಾನು ರೈಲಿನಲ್ಲಿ ಕುಳಿತಿದ್ದೇನೆ ಎಂಬ ಭಾವನೆ ಇಲ್ಲದಂತಾಗಿತ್ತು. ಅದುವರೆಗೆ ತಾನು ಕೈಕೊಳ್ಳಲಿರುವ ಇಂಟರ್ವ್ಯೂವಿಗೆ ಸಂಬಂಧಿಸಿದಂತೆ ನನ್ನೊಂದಿಗೆ ಮಾತಾಡಿ ಈಗ ಒಂದಿಷ್ಟು ಮೌನಕ್ಕೆ ಶರಣಾಗಿದ್ದಳು. ಹಿಂದಕ್ಕೆ ಓಡುತ್ತಿದ್ದ ಮರಗಳು, ಮನೆಗಳು, ದನಕರುಗಳು, ಗುಡ್ಡದ ಓರೆಯಲ್ಲಿ ಮಣ್ಣನ್ನೇ ನುಂಗುತ್ತಿರುವ ಜೆಸಿಬಿ ಯಂತ್ರಗಳು, ಅಲ್ಲಲ್ಲಿ ನೀರಿನ ಹೊಂಡದಲ್ಲಿ ಮುಳುಗೇಳುತ್ತಿದ್ದ ದನಗಾಯಿ ಮಕ್ಕಳು, ಬೋರ್ವೆಲ್ನಲ್ಲಿ ನೀರು ತುಂಬುತ್ತಿದ್ದ ಹೆಂಗಸರು, ಅಡ್ಡದಾರಿಯಲ್ಲಿ ಬರುವ ರಸ್ತೆಗುಂಟು ಸಾಗುತ್ತಿರುವ ಬಸ್, ಕಾರು, ಟ್ರಕ್, ಹೀಗೆ ಏನೆಲ್ಲವನ್ನು ನೋಡುತ್ತಾ ಮಗಳು ತಲ್ಲೀನಳಾಗಿದ್ದರೆ ನಾನು ಮಾತ್ರ ಆ ದಿನ ರವಿವಾರವಾಗಿದ್ದರಿಂದ ಪೇಪರದಲ್ಲಿ ಸಾಹಿತ್ಯ ಪುರವಣಿ ಓದುವುದರಲ್ಲಿ ಮಗ್ನನಾಗಿದ್ದೆ. ಓಡಿದ ರೈಲು ಲೋಂಡಾ ನಿಲ್ದಾಣದಲ್ಲಿ ನಿಂತಾಗ ಹಳೆಯ ಜನರು ಒಂದಿಷ್ಟು ಇಳಿದು ಹೊಸ ಜನರು ಬೋಗಿಯಲ್ಲಿ ತುಂಬಿಕೊಂಡರು. ರೈಲು ನಿಧಾನವಾಗಿ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತಿತ್ತು. ನಾನು ಕುಳಿತ ಬೋಗಿಯ ಬಾಗಿಲು ಕಡೆಯಿಂದ ಇಂಪಾದ ಹಾಡಿನ ಧ್ವನಿಯೊಂದು ಮೆಲ್ಲನೆ ಕೇಳಿ ಬರತೊಡಗಿತ್ತು. ಆ ಹಾಡಿನ ನಿನಾದವು ಕ್ಷಣ ಕ್ಷಣಕ್ಕೂ ಹತ್ತಿರ ಬರುವಂತೆ ಕೇಳಿಸುತ್ತಿತ್ತು. ತೀರ ಸಮೀಪ ಬಂದಾಗ ಹುಡುಗನೊಬ್ಬ ಪ್ರಯಾಣಿಕರನ್ನು ದಾಟಿ ಬರುತ್ತಿದ್ದುದು ಕಾಣಿಸಿತು. ಹುಡುಗನ ವಯಸ್ಸು 15ರ ಒಳಗೆ ಇರುವಂತಿತ್ತು. ಶಿರ್ಡಿ ವಾಲಾ ಸಾಯಿಬಾಬಾ ಆಯಾ ಹೈ ದೇಖೋ ದಿಲ್ ಖುಷ್ ವಾಲಿ ಹಾಡಿನ ಪಲ್ಲವಿಯು ಹೃದಯವನ್ನು ಪ್ರಸನ್ನಗೊಳಿಸುತ್ತಿತ್ತು. ಅವನ ಕೈಯಲ್ಲಿ ತೆಳುವಾದ ಪಾಟಿ ಕಲ್ಲುಗಳು ಸರಿಯಾಗಿ ತಾಳ ಹಾಕುತ್ತಿದ್ದವು. ಚಟ್ ಚಟ್ ಎಂದು ಬಾರಿಸುವ ತೆಳುವಾದ ಸೈಜ್ಗಲ್ಲಿನ ನಾದ ಯಾವುದೇ ತಾಳ ದಮಡಿಗೆ ಕಡಿಮೆಯೇನೂ ಇರಲಿಲ್ಲ. ಬೆರಳು ತುದಿಯಲ್ಲಿ ತೆಳುವಾದ ಕಲ್ಲುಗಳನ್ನು ಕುಣಿಸಿ
ನಾದ ಹೊರಡಿಸುವ ಅವನ ಕೈ ಚಳಕವು ನುರಿತ ಕಲಾವಿದರನ್ನು ಬೆರಗುಗೊಳಿಸುವಂತಿತ್ತು. ಮಾಸಿದ ಅಲ್ಲಲ್ಲಿ ಒಂದಿಷ್ಟು ಹರಿದ ಹಾಫ್ ಶರ್ಟ್ ಅವನ ಚಾಕಲೇಟ್ ಬಣ್ಣದ ಪ್ಯಾಂಟಿಗೆ ಜೊತೆಯಾಗಿತ್ತು. ಬಹಳ ದಿನಗಳಿಂದ ಕತ್ತರಿಸದೆ ಉಳಿದಿದ್ದ ಕೂದಲುಗಳು ಕೆಲವು ಸಮಯದ ಹಿಂದೆ ನೀರಿನಿಂದ ತೊಯ್ದು ಹೋಗಿ ಬಿಸಿಲಿಗೆ ಒಣಗಿ ತಲೆಗೆ ಒತ್ತಿಕೊಂಡಿದ್ದವು. ಗೋಧಿ ಬಣ್ಣದ ಶರೀರವು ಗಿಡ್ಡವಾಗಿದ್ದರೂ ಒಂದಿಷ್ಟು ದುಂಡಾಗಿದ್ದ ಮುಖದಲ್ಲಿ ಉದ್ದ ಮೂಗು ಎದ್ದು ಕಾಣುತ್ತಿತ್ತು. ಕಣ್ಣುಗಳ ಹಿಂದೆ ದುಗುಡ ಭಾವವು ಮಡುಗಟ್ಟಿ ನಿಂತಿತ್ತು. ಹಾಡಿನ ಧ್ವನಿಯೊಂದಿಗೆ ಬೆಸೆದುಕೊಂಡ ಅವನ ಚೆಹರೆ ನೋಡಿದ ನನಗೆ ಯಾರದೋ ಹೋಲಿಕೆಯ ಮುಖಭಾವ ಕಂಡಂತೆನ್ನಿಸಿತು. ಹಾಡು ಮುಗಿಸಿದ ಆ ಹುಡುಗನ ಕೈ ಭಿಕ್ಷೆಗಾಗಿ ಮುಂದೆ ಚಾಚಿದಾಗ ಅಲ್ಲಿದ್ದ ಪ್ರಯಾಣಿಕರ ಕೆಲವು ಮುಖಗಳು ಬೇರೆಲ್ಲೋ ನೋಡತೊಡಗಿದವು. ಕೆಲವರು 1-2 ರೂಪಾಯಿ ನಾಣ್ಯಗಳನ್ನು ಹುಡುಗನ ಕೈಗಿಟ್ಟು ತಮ್ಮ ದಾನಗುಣ ಪ್ರದರ್ಶಿಸಿದರು. ನನ್ನ ಹತ್ತಿರ ನಿಂತಿದ್ದ ಸೂಟುದಾರಿ ವ್ಯಕ್ತಿಗಳಿಬ್ಬರು ಆ ಹುಡುಗನ ಬಟ್ಟೆ ತಮ್ಮ ಮೈಗೆ ತಾಗಿ ಏನಾದರೂ ಆದೀತು ಎಂಬಂತೆ ಸರಿದು ನಿಂತುಕೊಳ್ಳುತ್ತಾ ಚುಚ್ಚು ಎಂದು ಲಟಗುಟ್ಟಿದರು. ಆಧುನಿಕತೆಯ ಗಂಧ ಗಾಳಿಯನ್ನೇ ಸೇರಿಸಿ ಬೆಳೆಸಿದಂತಿತ್ತು ಅವರ ವರ್ತನೆ. ಭಿಕ್ಷೆ ಬೇಡುವುದು ಅಪರಾಧ, ಅದರಂತೆ ಭಿಕ್ಷೆ ನೀಡುವುದು ಮಹಾ ಅಪರಾಧ ಎಂಬ ಭಾವನೆ ಅವರಲ್ಲಿ ಇದ್ದಂತೆ ತೋರಿತು. ಅವರ ಮುಖಭಾವ. ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಟೇಬಲ್ ಕೆಳಗೆ ಕೈ ಚಾಚುವ ಜನರಿಗೆ ಧಾರಾಳವಾಗಿ ಭಿಕ್ಷೆ ನೀಡುವ ಇಂಥವರು ಬಡಪಾಯಿಗಳು ಹೊಟ್ಟೆ ಹೊರೆಯಲು ಭಿಕ್ಷೆ ಬೇಡಿದರೆ ಇವರಿಗೆ ಅಪರಾಧವಾಗಿ ಅಸಹ್ಯವಾಗಿ ಕಾಣುವುದು. ತುತ್ತಿಗಾಗಿ ಸುತ್ತೆಲ್ಲ ಕೈ ಚಾಚುವ ನೈಜ ಭಿಕ್ಷುಕರು ಒಂದು ಕಡೆಯಾದರೆ ಮನೆ, ಕಾರು, ತೋಟ, ಬಂಗ್ಲೆ ಏನೆಲ್ಲ ಐಷಾರಾಮಿ ಜೀವನ ನಡೆಸುತ್ತಾ ಫ್ಯಾನಿನ ಗಾಳಿ ಬಡಿಸಿಕೊಳ್ಳುತ್ತಾ ಟೇಬಲ್ ಕೆಳಗೆ ಕೈ ಚಾಚುವ ಆಫೀಸಿನೊಳಗಿನ ಭಿಕ್ಷುಕರು ಇನ್ನೊಂದು ಕಡೆಗೆ. ಇಂಥವರಿಂದಲೇ ಪ್ರಕಾಶಿಸುತ್ತದೆ ನಮ್ಮಿ ಭಾರತ ಮಹಾನ್. ನನ್ನ ವಿಚಾರವು ಎತ್ತೆತ್ತಲೋ ಹರಿಯತೊಡಗಿದಾಗ ಆ ಹುಡುಗನು ನನ್ನ ಕಡೆಗೆ ಕೈ ಚಾಚಿದ. ಪ್ಯಾಂಟಿನ ಹಿಂದಿನ ಕಿಸೆಯಲ್ಲಿಯ 2 ನಾಣ್ಯವನ್ನು ಅವನ ಕೈಗಿಟ್ಟೆ. ನಿಂತಿದ್ದ ಸೂಟುದಾರಿಗಳತ್ತ ಕೈ ನೀಡಿ ಅಣ್ಣ ದಯಮಾಡಿಸಿ ಎಂದ ಆ ಹುಡುಗ. ನೀಡುವಂತೆ ಒತ್ತಾಯಿಸುತ್ತಿದ್ದಾನೇನೋ ಅನ್ನುವಂತೆ ಅವರು ಮುಖ ಬಿಗಿಯಾಗಿಸಿ ಚಿಲ್ಲರೆ ಇಲ್ಲ ಹೋಗಪ್ಪ ಬಿರುಸಾಗಿ ಹೇಳಿದ ಒಬ್ಬ ಸೂಟುದಾರಿ. ಪೆಚ್ಚು ಮೋರೆ ಮಾಡಿದ ಆ ಭಿಕ್ಷುಕ ಹುಡುಗ, ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಮತ್ತೊಂದು ಹಾಡಿನ ಪಲ್ಲವಿ ಪ್ರಾರಂಭಿಸಿ ಬೇರೆ ಸೀಟಿನತ್ತ ಸರಿದು ಹೋದ. ಮುಂದಿನ ಸ್ಟೇಜ್ ಬರುವಷ್ಟರಲ್ಲಿ ಆ ಭಿಕ್ಷುಕ ಹುಡುಗನು ನಾವು ಕುಳಿತ ಬೋಗಿಯಿಂದ ಮಾಯವಾಗಿದ್ದ. ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಹೋಗುವ ಕೆಲಸವಿದ್ದುದರಿಂದ ಮಗಳೊಂದಿಗೆ ಇಳಿದು ಅದುವರೆಗಿನ ಪ್ರಯಾಣದ ಆಯಾಸವನ್ನು ನೀಗಿಸಿಕೊಳ್ಳಲು ರೈಲು ನಿಲ್ದಾಣದಲ್ಲಿನ ಟೀ ಸ್ಟಾಲ್ನಲ್ಲಿ ಚಹಾ ಕುಡಿದು ರಿಕ್ಷಾ ಸ್ಟ್ಯಾಂಡಿನಡೆಗೆ ನಡೆದಿದ್ದೆವು. ಎದುರಿಗೆ ಆಚೆಗಿನ ರಸ್ತೆಯ ಒಂದಿಷ್ಟು ಕುಲ್ಲಾ ಜಾಗೆಯಲ್ಲಿ ಒಂಟಿ ಗಿಡದ ನೆರಳಿನಲ್ಲಿ ರೈಲಿನಲ್ಲಿ ಬಂದಿದ್ದ ಭಿಕ್ಷುಕ ಹುಡುಗ ಮತ್ತೆ ಕಂಡನು. ಅವನೊಂದಿಗೆ 3-4 ಹುಡುಗರು ಕಂಡರು. ಬಹುಶಃ ಅವರೂ ಭಿಕ್ಷುಕ ಹುಡುಗರೇ ಇದ್ದಂತಿದ್ದರು. ಎಲ್ಲ ಹುಡುಗರು ಎತ್ತರವಾದ ವಯೋವೃದ್ಧನೊಬ್ಬನ ಸುತ್ತ ನಿಂತಿದ್ದು ಕಾಣಿಸಿತು. ಆ ಮುದುಕ ಎಲ್ಲ ಹುಡುಗರನ್ನು ಉದ್ದೇಶಿಸಿ ಏನನ್ನೋ ಹೇಳುತ್ತಿರುವಂತೆ ಅನಿಸಿತು. ಎಲ್ಲ ಹುಡುಗರು ತಮ್ಮ ಕಿಸೆಯಲ್ಲಿನ ಏನನ್ನೋ ತೆಗೆದು ಮುಷ್ಟಿ ಮಾಡಿ ಆ ಮುದುಕನ ಕೈಗೆ ಕೊಟ್ಟಂತೆ ಕಾಣಿಸಿತು. ಅರೇ ಇದೇನಿದು? ಅವರು ನೋಡಿದರೆ ಭಿಕ್ಷುಕ ಹುಡುಗರು. ಎತ್ತರವಾಗಿ ಕಾಣುವ ಗಡ್ಡದಾರಿ ವ್ಯಕ್ತಿ ವೃದ್ಧ. ಹಾಗಾದರೆ ಏನಿವರ ವ್ಯವಹಾರ? ನಾನು ವಿಚಾರಿಸುತ್ತಿದ್ದಾಗ ತೂಕದ ಯಂತ್ರದಲ್ಲಿ ತನ್ನ ತೂಕ ನೋಡಿಕೊಂಡು ಯಂತ್ರ ಕೊಟ್ಟಿದ್ದ ದಪ್ಪನೆಯ ಕಾರ್ಡನ್ನು ಕೈಯಲ್ಲಿ ಹಿಡಿದುಕೊಂಡ ಮಗಳು ತೇಜಸ್ವಿನಿ ಬಂದಳು. ಅವಳ ದೃಷ್ಟಿಯು ಆ ಒಂಟಿ ಗಿಡದತ್ತ ಹೋಗಿರಬೇಕು. ಅಲ್ಲಿ ನೋಡುವಪ್ಪ, ರೈಲ್ನಾಗ ಬಂದಿದ್ದ ಭಿಕ್ಷುಕ ಹುಡುಗರ ಜೊತೆ ಎಷ್ಟು ಹುಡುಗರಿದ್ದಾರೆ? ಮತ್ತ ಆ ಮುದುಕ ಯಾರು? ಅಚ್ಚರಿಯಿಂದ ಆ ಕಡೆಗೆ ತೋರಿಸುತ್ತಾ ಕೇಳಿದಳು. ನಾನು ಅದೇ ನೋಡ್ತಾ ಇದ್ದೀನಿ. ಮಾತು ತೇಲಿಸಿದೆ. ದಿಕ್ಕಿಲ್ಲದ ಮಕ್ಕಳನ್ನು ಭಿಕ್ಷೆಗೆ ತಳ್ಳುವ ವ್ಯವಸ್ಥಿತ ಜಾಲ ಇರ್ತಾದಂತ. ಅದೇನೇ ಇರುವಲ್ದಕ್ಕ, ನಮ್ಗ್ಯಾಕೆ ಬೇಕು, ನಡಿ ಹೋಗೋನು ಮಗಳು ಅಂದಾಗ
ಸಣ್ಣ ಬ್ಯಾಗನ್ನು ಹೆಗಲಿಗೆ ಏರಿಸಿ ರಿಕ್ಷಾ ಸ್ಟ್ಯಾಂಡಿಗೆ ಬರುವುದಕ್ಕೂ ಮುದುಕನೊಂದಿಗೆ ಮಾತು ಮುಗಿಸಿದ ಆ ಭಿಕ್ಷುಕ ಹುಡುಗ ತಿರುವಿನಲ್ಲಿ ನಮ್ಮತ್ತ ಬರುವುದಕ್ಕೂ ಸರಿ ಹೋಯಿತು. ಆ ಹುಡುಗನ ಮುಖದ ಹೋಲಿಕೆಯು ನನ್ನಲ್ಲಿ ಕುತೂಹಲ ಉಂಟಾಗಲು ಮತ್ತೆ ಕಾರಣವಾಯಿತು. ಮಗಳಿಗೆ ಸಂಜ್ಞೆ ಮಾಡಿ ನಿಲ್ಲಿಸಿದೆ. ಹಾಯ್ದು ಹೋಗುತ್ತಿದ್ದ ಭಿಕ್ಷುಕ ಹುಡುಗನನ್ನು ಕುರಿತು, ಏ ಹುಡುಗ ಬಾಯಿಲ್ಲಿ ಎಂದೆ. ಪಕ್ಕಕ್ಕೆ ಸರಿದು ನಿಂತ ಹುಡುಗ ಒಂದಿಷ್ಟು ಅಂಜಿದಂತೆ ನೋಡಿ, ಏನಣ್ಣ ಸಣ್ಣದಾಗಿ ಹೇಳಿ ನನ್ನಡೆಗೆ ಬಂದ. ರೈಲ್ವೆದಾಗ ಹಾಡುತ್ತಿದ್ದ ಹುಡುಗ ನೀನೇ ಅಲ್ವಾ ಎಂದೆ. ಅವನು ಹ್ಞೂ ಅನ್ನುವಂತೆ ಗೋಣು ಅಲ್ಲಾಡಿಸಿದ. ಬಹಳ ಚಲೋ ಹಾಡ್ತೀಯಪ್ಪ, ಹಾಡನ್ನು ಹೆಂಗ್ ಕಲಿತೆ? ನನ್ನ ಪ್ರಶ್ನೆಗೆ ಅವನು ತನಗೆ ಆ ಮುದುಕ ಹಾಡು ಕಲಿಸುತ್ತಾನೆ ಎಂದು ಹೇಳಿ ಒಂದಿಷ್ಟು ಸಣ್ಣ ವಿವರಣೆ ಹೇಳಿದ. ಆ ಮುದುಕನು ದಿಕ್ಕಿಲ್ಲದವನಾಗಿರುವುದಾಗಿಯೂ ಅವನಿಗೆ ಹಾಡುಗಳು ಬರುತ್ತಿವೆ ಎಂದು, ತನ್ನಂತೆ 4 ಭಿಕ್ಷುಕ ಹುಡುಗರಿಗೆ ಹಾಡು ಕಲಿಸುತ್ತಾನೆಂದು, ಹುಡುಗರೆಲ್ಲ ಅವನ ಹತ್ತಿರವೆದ್ದು ಭಿಕ್ಷೆ ಬೇಡಿ ತಂದ ಹಣವನ್ನೆಲ್ಲ ಅವನೆಡೆಗೆ ಎಲ್ಲ ಹುಡುಗರು ಕೊಡುತ್ತಾರೆಂದು, ಆ ಮುದುಕ ಯಾವುದೋ ಒಂದು ಹಳೆಯ ಮನೆಯಲ್ಲಿ ತಮ್ಮೆಲ್ಲರಿಗೂ ಊಟ ಹಾಕಿ ತಿಂದು ದಿನ ದುಡುತ್ತಿರುವುದಾಗಿ ಹೇಳಿದ. ಇದೇನಿದು? ಕೆದಕುತ್ತಾ ಹೋದಂತೆ ಈ ಭಿಕ್ಷುಕ ಹುಡುಗನ ಹಿಂದೆ ಏನೋ ಅಡಗಿದೆ ಅಂತಿದೆ ಕಾಣುತ್ತಿದೆಯಲ್ಲ. ನಾನು ಮತ್ತೆ ವಿಚಾರಿಸಿದೆ. ಅಪ್ಪ, ಯೂನಿವರ್ಸಿಟಿಗೆ ಹೋಗ್ಲಾಕ ಟೈಮ್ ಆಗ್ಯದ. ಆ ಹುಡುಗನ ವಿಚಾರ ತಗೊಂಡು ನಿನಗೇನಾಗಬೇಕಾಗ್ಯದ? ಮಗಳು ಸಿಡಿಮಿಡಿಗೊಂಡಳು. ಆದರೆ ನನಗೆ ಸಮಾಧಾನ ಆಗಲಿಲ್ಲ. ಆ ಹುಡುಗನ ಮುಖದ ಛಾಯೆಯಲ್ಲಿ ಯಾರದೋ ಮುಖದ ಹೋಲಿಕೆಯು ನನ್ನನ್ನು ಮತ್ತೆ ಮತ್ತೆ ವಿಚಾರಿಸುವಂತೆ ಮಾಡುತ್ತಿತ್ತು. ಮಗಳಿಗೆ ಒಂದಿಷ್ಟು ತಾಳುವಂತೆ ಹೇಳಿದೆ. ಹುಡುಗ ಎಲ್ಲಿಯೋ ಹೋಗಲು ಅನುವಾದ. ನಿನಗೆ ಅಪ್ಪ ಅವ್ವ ಯಾರಿಲ್ವಾ? ನನ್ನ ಅನಿರೀಕ್ಷಿತ ಪ್ರಶ್ನೆಗೆ ಅವನು ಗಲಿಬಿಲಿಗೊಂಡಂತಾಗಿ, ಅಪ್ಪ ಹ್ಞೂ ಮತ್ತೆ ಅವ್ವ ಇದ್ದಾಳ? ನನ್ನ ಮಾತು ಬಂದದ್ದ ತಡ ಅವ್ವ, ನನ್ನ ಅವ್ವ ಹ್ಞೂ ಇದ್ದಾಳ ಎಂದು ಭಾವುಕನಾಗಿ ನುಡಿದ. ಅವನ ಭಾವುಕತೆ ಗಮನಿಸಿದ ನಾನು, ಎಲ್ಲಿದ್ದಾಳೆ ನಿನ್ನ ಅವ್ವ ಎಂದೆ. ಅವನು ಗಡಿಬಿಡಿಯಿಂದ, ಇಲ್ಲೇ ಇದ್ದಾಳನ, ನನ್ನ ಹತ್ತಿರಾನೇ ಇದ್ದಾಳ, ಬೇಕಾದರೆ ನೀನು ನೋಡಬೇಕಾ ಎಂದಾಗ ನನ್ನೊಂದಿಗಿದ್ದ ಮಗಳ ಕುತೂಹಲವೂ ಹೆಚ್ಚಾಯಿತು. ಎಲ್ಲಿದ್ದಾಳಪ್ಪ ನಿನ್ನ ಅವ್ವ ಎಂದೆ. ಇಲ್ಲೇ ನನ್ನ ಕಿಸೆದಾಗ ಇದ್ದಾಳಣ್ಣ, ನಾನು ಸುಳ್ಳು ಹೇಳೋದಿಲ್ಲಣ್ಣ ಎಂದು ಮುಖ ಸಪ್ಪಗೆ ಮಾಡಿದ. ಅವನ ಮಾತು ಕೇಳಿ ವಿಚಿತ್ರವೆನಿಸಿ ನನಗೆ ನಗು ಬಂದಿತು. ಅವನ ಅವ್ವ ಕಿಸೆಯಲ್ಲಿ ಇದ್ದಾಳೆಂದು ಹೇಳುತ್ತಿದ್ದಾನಲ್ಲ ಈ ಹುಡುಗ, ಇವನು ಅರೆ ಹುಚ್ಚನೆ? ಅಲ್ಲ, ಪುರಾಣ ಕಾಲದ ಆ ಶ್ರವಣ ಕುಮಾರ ತನ್ನ ತಂದೆ ತಾಯಿಯನ್ನು ಹೊತ್ತು ತಿರುಗಾಡಿದನಂತೆ. ಈ ಹುಡುಗ ತನ್ನ ತಾಯಿಯನ್ನು ಕಿಸೆಯಲ್ಲಿಟ್ಟುಕೊಂಡಿದ್ದಾನಂತೆ. ನನಗೆ ಬಂದಿದ್ದ ನಗುವನ್ನು ತೋರಗೊಡದೆ ಒಂದಿಷ್ಟು ಗಂಭೀರನಾದೆ. ಏನೋ ಹುಡುಗ, ತಮಾಷೆ ಮಾಡ್ತೀಯೇನೋ? ಅವನನ್ನು ಯಾರಾದರೂ ಕಿಸೆದಾಗ ಇಟ್ಕೋತಾರೇನೋ ಎಂದು ಕೇಳಿದೆ. ಅವನು, ಇಲ್ಲಣ್ಣ, ನನ್ನ ಅವ್ವ ಇದ್ದಾಳೆ ಭಾವೋದ್ವೇಗದಿಂದ ಹೇಳಿದ. ಅವನ ಮಾತಿನಲ್ಲಿ ನಡುಕವಿತ್ತು. ಅವನ ಮುಖ ಮ್ಲಾನವಾಯಿತು. ಏನೋ ನೆನೆದುಕೊಂಡವರಂತೆ ಗಡಿಬಿಡಿಯಿಂದ ತನ್ನ ಹರಕು ಪ್ಯಾಂಟಿನ ಕಿಸೆಯಲ್ಲಿನ ಪಾಲಿಥೀನ್ ಚೀಲದಲ್ಲಿದ್ದ ಸುರುಳಿ ಹಾಳೆಯನ್ನು ಬಿಡಿಸಿದ. ಅವನ ಕೈಗೆ ಚಕಚಕನೆ ತಿರುಗಿ ಅದರಲ್ಲಿ ಮಡಚಿ ಇಡಲಾಗಿದ್ದ ಪೇಪರ್ ತೆಗೆದು ತೋರಿಸುತ್ತಾ, ನೋಡಣ್ಣ, ಇವಳೇ ನನ್ನ ಅವ್ವ ಎಂದು ಹೇಳಿದವನೇ ಗಳಗಳನೆ ಅಳತೊಡಗಿದ. ಅದನ್ನು ಕಂಡ ನಾನು ಮತ್ತು ಮಗಳು ಸ್ತಂಭೀಭೂತವಾಗಿ ನಿಂತೆವು. ಅವನ ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿ ತನ್ನ ತೋಳಿನ ಅಂಗಿಯಿಂದ ಒರೆಸಿಕೊಳ್ಳತೊಡಗಿದ. ನನಗೆ ಕನಿಕರ ಉಕ್ಕಿತು. ತಾಯಿ ಎಂದು ಹೇಳಿಕೊಳ್ಳುತ್ತಾ ಕಾಗದದಲ್ಲಿನ ಫೋಟೋ ತೋರಿಸಿ ಅಳುತ್ತಿರುವ ಅವನ ಮುಖಕ್ಕೆ ನಿಯಂತ್ರಣ ಹೇರುವುದು ನನ್ನಿಂದ ಸಾಧ್ಯವಾಗಲಿಲ್ಲ. ಅವನ ಕೈಯಲ್ಲಿಯೇ ಹಾಳೆ ಬಿಡಿಸಿ ನೋಡಿದೆ. ವರ್ತಮಾನ ಪತ್ರಿಕೆಯಲ್ಲಿ ಕತ್ತರಿಸಿ ಇಟ್ಟುಕೊಂಡ ಆ ಭಾಗ ಅದಾಗಿತ್ತು. ಕನ್ನಡಕ ಹಾಕಿಕೊಂಡು ಪತ್ರಿಕೆಯಲ್ಲಿ ಬಂದಿದ್ದ ಆ ಫೋಟೋ ದಿಟ್ಟಿಸಿದಾಗ, ಅರೆ, ಇದೇನಿದು? ಹುಚ್ಚಿ ಅಲ್ಲವ್ವ? ಹೌದು, ಇವಳೇ. ಅಂದರೆ ಆ ಹುಚ್ಚಿ ಅಲ್ಲವಳಿಗೆ ಇವನು ಮಗನ? ಹಾಗಾದರೆ ಅಲ್ಲವ್ವ ತಾಯಿ ಆದದ್ದು ಯಾವಾಗ? ಹೇಗೆ? ನನಗೆ ಅರಿವಿಲ್ಲದಂತೆ ಮಾತುಗಳು ಸಣ್ಣದಾಗಿ ಹೊರಬಂದಾಗ ಇದನ್ನೆಲ್ಲ ಗಮನಿಸುತ್ತಿದ್ದ ಮಗಳು ತೇಜಸ್ವಿನಿಗೆ ಗಾಬರಿ, ಕುತೂಹಲ, ವಿಚಿತ್ರವೆನಿಸಿತು. ಏನಪ್ಪ, ಯಾರು ಹುಚ್ಚಿ? ಯಾರು ಅಲ್ಲವ್ವ? ಏನೇನೋ ಅಂದೆಯಲ್ಲ? ಮಗಳು ಕೇಳಿಯೇ ಬಿಟ್ಟಳು.
ಈ ಫೋಟೋ ನಾನೇ ತೆಗೆದು ನಾನೇ ಪೇಪರ್ಗೆ ಕಳಿಸಿದ್ದು ಎಂದಾಗ ಮಗಳಿಗೆ ಮತ್ತಷ್ಟು ಕುತೂಹಲ ಉಂಟಾಗಿ ಯಾವಾಗ ಎಂದು ಕೇಳಿದಳು. ಈಗ ಮೊದಲು ಯೂನಿವರ್ಸಿಟಿಗೆ ಹೋಗಿ ಕೆಲಸ ಮುಗಿಸಿಕೊಂಡು ಬರೋಣ, ಆಮ್ಯಾಲ ನಿನಗೆಲ್ಲಾ ಹೇಳ್ತೀನಿ ನಾನು ಹೇಳಿದೆ. ಮಗಳ ಕುತೂಹಲಕ್ಕೆ ತಣ್ಣೀರ್ ಎರಚಿದಂತಾಗಿ ಆಫೀಸಿನ ಕೆಲಸಕ್ಕೆ ಮಹತ್ವ ಕೊಟ್ಟು ಸುಮ್ಮನಾದಳು. ನನ್ನ ಕೈಯಲ್ಲಿದ್ದ ಪೇಪರ್ ಕಟಿಂಗ್ ತೆಗೆದುಕೊಂಡು ಅದನ್ನು ಮೊದಲಿನಂತೆ ಚೀಲದಲ್ಲಿ ಮಡಚಿ ತನ್ನ ಕಿಸೆಯಲ್ಲಿ ಆ ಹುಡುಗ ತುರುಕಿಕೊಂಡನು. ಸ್ವಲ್ಪ ದೂರದಲ್ಲಿದ್ದ ಇನ್ನೊಬ್ಬ ಹುಡುಗ ಇವನನ್ನು ಕರೆದಾಗ ಬಂದೆ ಎನ್ನುತ್ತಾ ಹುಡುಗ ಹೊರಟು ಹೋದ. ನಾನು ಬೇಗನೆ ರಿಕ್ಷಾ ಹಿಡಿದು ಯೂನಿವರ್ಸಿಟಿ ಆಫೀಸದಲ್ಲಿ ಕೆಲಸ ಮುಗಿಸಿಕೊಂಡು ಊಟ ಮಾಡಿ ಹತ್ತಿರದ ಕ್ರೀಡಾಂಗಣದ ಬಯಲಿನ ಮರದ ನೆರಳಿನಡಿಯಲ್ಲಿ ಇಡಲಾಗಿದ್ದ ಸಿಮೆಂಟ್ ಕುರ್ಚಿಯಲ್ಲಿ ವಿಶ್ರಮಿಸಿಕೊಳ್ಳಲು ಕುಳಿತಾಗ ಮಗಳು ತೇಜಸ್ವಿನಿಯು ಆ ಭಿಕ್ಷುಕ ಹುಡುಗನ ಫೋಟೋದ ವಿಷಯ ಮತ್ತೆ ಕೇಳಿದಾಗ ನಾನು ಹೇಳತೊಡಗಿದೆ. ಪ್ರೌಢಶಾಲಾ ಶಿಕ್ಷಕನಾಗಿ ನೇಮಕಗೊಂಡಿದ್ದ ನಾನು ತೇರದಾಳದಲ್ಲಿ ಸೇವೆಗೆ ಹಾಜರಾಗಿದ್ದೆ. ಪ್ರಾರಂಭದಲ್ಲಿ ಪಾಠ ಬೋಧನೆ, ವಿದ್ಯಾರ್ಥಿಗಳ ಒಡನಾಟ ಇವಿಷ್ಟೇ ನನ್ನ ಪರಿಧಿಯಾಗಿದ್ದವು. ಬಿಡುವಿನಲ್ಲಿಯ ವೇಳೆ ಕಳೆಯಲು ತಿರುಗಾಡುತ್ತಾ ನಾನು ಒಂದು ದಿನ ಮುನ್ಸಿಪಾಲಿಟಿಯ ಆವರಣದಲ್ಲಿದ್ದ ಸಾರ್ವಜನಿಕ ಗ್ರಂಥಾಲಯವನ್ನು ಪ್ರವೇಶಿಸಿದೆ. ಅಲ್ಲಿದ್ದ ಗ್ರಂಥಪಾಲಕ ಕಲ್ಲೇಶ್ ಕುಂಬಾರ್ ಎಂಬವರ ಪರಿಚಯವಾಯಿತು. ಇದರಿಂದ ನಿತ್ಯ ಅಲ್ಲಿಗೆ ಹೋಗಲು ಪ್ರಾರಂಭಿಸಿದೆ. ಮಿತ್ರ ಕಲ್ಲೇಶರೊಂದಿಗೆ ಮಾತನಾಡುತ್ತಾ ಓದುತ್ತಾ ವೇಳೆ ಕಳೆಯಲು ಒಂದು ವ್ಯವಸ್ಥಿತ ಸ್ಥಳ ಸಿಕ್ಕಂತಾಯಿತು. ಒಂದು ದಿನ ಕಲ್ಲೇಶರೊಂದಿಗೆ ಚಹಾ ಕುಡಿದು ಬರಲು ಮುನ್ಸಿಪಾಲಿಟಿಗೆ ಹೊಂದಿಕೊಂಡೇ ಇರುವ ಬಸ್ ನಿಲ್ದಾಣದಲ್ಲಿ ಹಾಯ್ದು ಒಂದು ಮೂಲೆಯಲ್ಲಿರುವ ಸಂಜುನ ಗೂಡಂಗಡಿಗೆ ಹೋಗಿದ್ದೆ. ಚಹಾ ಕುಡಿದು ತಿರುಗಿ ಬರುವಾಗ ಬಸ್ ಸ್ಟ್ಯಾಂಡಿನಲ್ಲಿ ಸುಮಾರು 20 ವರ್ಷದ ಹುಚ್ಚಿಯಂತೆ ಕಾಣುವ ಹುಡುಗಿ ಎಬ್ಬಳು ದಿಢೀರನೆ ನಮ್ಮಿಬ್ಬರೇ ಮುಂದೆ ಬಂದು, ಏ ಅಣ್ಣ, ಒಂದು ರೂಪಾಯಿ ಎಂದೆನ್ನುತ್ತಾ ತನ್ನ ಕೈ ಮುಂದೆ ಚಾಚಿದಳು. ತಬ್ಬಿಬ್ಬಾದ ನಾನು ಒಂದು ಕ್ಷಣ ಅವಳನ್ನು ನೋಡಿದೆ. ಗಿಡ್ಡ ದೇಹಕ್ಕೆ ಹೇಗೋ ಸುತ್ತಿಕೊಂಡಿದ್ದ ಮಾಸಿದ ಹಳೆಯ ಸೀರೆಯು ಅವಳ ಮೈ ಮರೆಮಾಡಿತ್ತು. ಎಣ್ಣೆ ಕಾಂಡದ ತಲೆಯ ಮೇಲೆ ಅರ್ಧ ಸೆರಗಿತ್ತು. ಗೋಧಿಗೆಂಪಿನ ದುಂಡನೆಯ ಮುಖದಲ್ಲಿ ದೊಡ್ಡ ಕಣ್ಣುಗಳು ಡಾಳಾಗಿದ್ರೆ ಮಂಡ ಮೂಗಿನಲ್ಲಿ ಮಾಸಿದ ಮೂಗುತಿಯೊಂದು ಕಾಣುತ್ತಿತ್ತು. ಒಂದು ಕಡೆ ಹರಿದ ದಪ್ಪ ತುಟಿಯಲ್ಲಿ ಉಬ್ಬಿದ ಹಲ್ಲುಗಳು ಅಸಹ್ಯವಾಗಿ ಕಾಣಿಸುತ್ತಿದ್ದವು. ಹಣೆಯ ಬಲಭಾಗದಲ್ಲಿ ಗೆರೆಯಂತೆ ದಪ್ಪವಾಗಿದ್ದ ಗಾಯದ ಗುರುತು ಎದ್ದು ಕಾಣುತ್ತಿತ್ತು. ಯಾರಿವಳು ಎನ್ನುತ್ತಾ ಮಿತ್ರ ಕಲ್ಲೇಶಿಯನ್ನು ಕೇಳಿದೆ. ಇವಳು ಹುಚ್ಚಿ ಅಲ್ಲವಂತ ಇವಳ ಹೆಸರು. ಇವಳಿಗೆ ಅಪ್ಪ ಅವ್ವ ಯಾರೂ ಇಲ್ಲ. ತಮ್ಮ ಒಬ್ಬ ಇದ್ದಾನಂತೆ. ಇವಳು ಹುಚ್ಚಿಯಾಗಿದ್ದರಿಂದ ಅವನು ತನ್ನ ಪಾಡಿಗೆ ತಾನು ಇವಳನ್ನು ಮರೆತು ಪೂನಾದಾಗ ಅದಾನಂತ. ಏನೂ ತಿಳಿಯಂಗಿಲ್ಲ ಪಾಪ. ಊರಾಗ ತಿಂದು ತಿಂತಾಳ. ಏನು ಮಾಡೋದ್ರಿ ಪಾಪ. ಕಲ್ಲೇಶು ಅವಳ ಸಂಕ್ಷಿಪ್ತ ಇತಿಹಾಸವನ್ನು ನನಗೆ ಹೇಳಿದರು. ಕಲ್ಲೇಶು 1 ರೂಪಾಯಿ ನಾಣ್ಯವನ್ನು ಅವಳ ಕೈಗಿಟ್ಟರು. ಅದನ್ನು ತೆಗೆದುಕೊಂಡ ಅಲ್ಲವ ಹಣಕ್ಕಾಗಿ ನನ್ನಡೆಗೆ ಕೈ ಚಾಚಿದಳು. ಆಯ್ತಲ್ಲ, ನಾವಿಬ್ರು ಒಂದೇ ಎಂದು ನಾನು ಹೇಳಿದಾಗ ಅವಳು ಮುಖವನ್ನು ವಿಚಿತ್ರವಾಗಿಸಿ ತನ್ನ ಮುಷ್ಟಿಯಿಂದ ನನ್ನೆಡೆಗೆ ತಿವಿಯುವಂತೆ ಮಾಡಿ ಶಿಶಿ ಏನೋ ಅನ್ನುತ್ತಾ ಮುಖ ತಿರುವಿ ಜೊಲ್ಲು ಸುರಿಸುತ್ತಾ ದಡಕ್ಕನೆ ಹೋಗಿಬಿಟ್ಟಳು. ಅವಳು ತಿರುವಿಯುವಂತೆ ಕೈ ಮುಂದೆ ತಂದಾಗ ನಾನು ನಿಜವಾಗಿಯೂ ಅಂಜಿದ್ರೇನು ಮತ್ತ? ಎಷ್ಟೇ ಆಗ್ಲಿ ಹಣ ಕೊಟ್ರೆ ಅವಳು ಸುಮ್ಮನೆ ಹೋಗ್ತಾಳ, ಕೊಡದಿದ್ದರೆ ಎಲ್ಲರಿಗೂ ಹೀಗೆ ಮಾಡ್ತಾಳ ಕಲ್ಲೇಶು ಹೇಳಿದರು. ಕಲ್ಲು ಗಿಲ್ಲು ಒಗೆದು ಬಿಡ್ತಾಳೇನೋ ಅಂದಿದ್ದೆ ನಾನು ಆತಂಕ ವ್ಯಕ್ತಪಡಿಸಿದಾಗ. ಹಂಗೇನು ಅವಳು ಮಾಡಂಗಿಲ್ಲ. ಇದುವರೆಗೂ ಯಾರಿಗೂ ಏನೂ ಮಾಡಿದ್ದು ನಾನು ಕೇಳಿಲ್ಲ ಬಿಡ್ರಿ. ಕಲ್ಲೇಶಿಯು ಅವಳ ಹುಚ್ಚು ಸ್ವಭಾವದ ಪರಿಚಯ ತಿಳಿಸಿದ್ದರು. ನನ್ನ ಬಿಡುವಿನ ವೇಳೆಯಲ್ಲಿ ನಾನು ಊರಲ್ಲಿ ಅಡ್ಡಾಡುತ್ತಿರುವಾಗ ಸಾಮಾನ್ಯವಾಗಿ ಅವಳನ್ನು ನೋಡುತ್ತಿದ್ದೆ. ಹುಡುಗರು ಕೀಟಲೆ ಮಾಡಿದಾಗ ಅವರತ್ತ ಕಲ್ಲು ಬೀಸುವಂತೆ ಕೈ ಮಾಡಿ ಅವರನ್ನು ಓಡಿಸುತ್ತಿದ್ದಳು. ಇದು ಹುಚ್ಚಿಯಾದ ಅವಳ ಆತ್ಮರಕ್ಷಣಾ ವಿಧಾನವಾಗಿತ್ತು. ನಾನು ಗ್ರಾಮ ದೇವರು ಶ್ರೀ ಅಲ್ಲಮ ಪ್ರಭುವಿನ ಗುಡಿಗೆ ಹೋದಾಗ ಅದೆಲ್ಲಿರುತ್ತಿದ್ದಳೋ ಗೊತ್ತಿಲ್ಲ. ಒಮ್ಮಿಂದೊಮ್ಮೆಲೆ ಪ್ರತ್ಯಕ್ಷವಾಗಿ ಅಣ್ಣ 1 ರೂಪಾಯಿ ಎಂದು ಕೇಳಿ ಇಸಿದುಕೊಂಡು ಹರಿವಾಣ ಕಟ್ಟೆಯ ಹುಣಸೆ ಗಿಡದ ನೆರಳಿನಲ್ಲಿ ಕೂಡುತ್ತಿದ್ದಳು.
ಹಣ ಕೊಟ್ಟರೆ ಸರಿ, ಕೊಡದೇ ಇದ್ದರೆ ತನ್ನ ಮುಂಚಿನ ಚಾಳಿಯಾದ ಹುಸಿ ಕೋಪ ಪ್ರದರ್ಶಿಸಿ ಶಿ ಎಂದು ತನ್ನ ಹರಿದ ಸೊಂಡೆಯಲ್ಲಿ ಏನನ್ನು ಒಟಗುಟ್ಟುತ್ತಾ ಹೋಗುವುದು ನನಗೆ ಒಮ್ಮೆಮ್ಮೆ ನಗೆ ತರಿಸುತ್ತಿತ್ತು. ನನಗೆ ಬೆಳಗಾವಿಗೆ ವರ್ಗವಾಯಿತು. ಶಿಕ್ಷಕ ವೃತ್ತಿಯ ಜೊತೆಗೆ ಪತ್ರಿಕೆಯೊಂದರ ವರದಿಗಾರನಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. 10 ವರ್ಷಗಳು ಕಳೆದದ್ದು ಗೊತ್ತಾಗಲಿಲ್ಲ. ಒಂದು ದಿನ ಬೆಳಗಾವಿಯ ರಸ್ತೆಯಲ್ಲಿ ಸಾಗಿದ್ದೆ. ಆಗ ನೋಡಿದರೆ ಎದುರಿಗೆ ಭಿಕ್ಷೆ ಬೇಡುತ್ತಿರುವ ಅಲ್ಲವ್ವ ಕಂಡಳು. ಅರೆ, ಇವಳು ಅಲ್ಲವ ಅಲ್ಲವೇ? ನನಗೆ ಸಂಶಯ ಬಂದಿತು. ಸರಿಯಾಗಿ ಜ್ಞಾಪಿಸಿಕೊಂಡೆ. ಅವಳ ಸೀಳಿದ ತುಟಿ, ಹಣೆಯ ಮೇಲೆ ಬಲಗಡೆ ಇರುವ ದಪ್ಪ ಗಾಯದ ಗೆರೆಯಿಂದ ಇವಳೇ ಅಲ್ಲವ ಎಂದು ಗುರುತು ಹಿಡಿದೆ. ಆದರೆ ಈಗ ಮೊದಲಿನಂತೆ ಅವಳು ಒಂಟಿಯಾಗಿರಲಿಲ್ಲ. ಸುಮಾರು ಎತ್ತರವಾಗಿರುವ ಹುಡುಗನೊಬ್ಬ ಅವಳ ಜೊತೆಯಾಗಿದ್ದ. ಅಲ್ಲವಳಿಗೆ ಈಗ ಕಣ್ಣು ಸರಿಯಾಗಿ ಕಾಣುತ್ತಿರಲಿಲ್ಲ. ಜೊತೆಗಿದ್ದ ಹುಡುಗನ ಭುಜದ ಮೇಲೆ ಕೈ ಹಾಕಿ ಆಸರೆಯಾಗಿ ಅವಳು ನಡೆಯುತ್ತಿದ್ದಳು. ಆ ಹುಡುಗನು ಅವಳನ್ನು ಅತೀ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಾನೆ ಎಂಬುದಕ್ಕೆ ಅವಳ ಬಲಗೈಯನ್ನು ತನ್ನ ಭುಜದ ಮೇಲಿರಿಸಿಕೊಂಡು ತನ್ನ ಸಣ್ಣ ಬೋಗೋಣಿಯನ್ನು ಭಿಕ್ಷೆ ನೀಡಿಸಿಕೊಳ್ಳಲು ಬಳಸುತ್ತಾ ಕಂಡವರೆಡೆಗೆ ಕೈ ಚಾಚುತ್ತಾ ರಸ್ತೆಯಲ್ಲಿ ನಡೆದಿದ್ದನ್ನು ನಾನು ನೋಡಿ, ಇವಳು ಕಲ್ಲೇಶರ ಊರಿನಲ್ಲಿದ್ದಾಗ ನೋಡಿದ ಹುಚ್ಚಿ ಅಲ್ಲವೇನೋ ಎಂಬ ಅನುಮಾನದ ನಡುವೆಯೂ ಅವಳಲ್ಲಿ ಕಂಡಿದ್ದ ಬಲವಾದ ಗುರುತುಗಳು ಇವಳು ಅದೇ ಅಲ್ಲವ್ವ ಎಂದು ಸಾಕ್ಷಿ ಹೇಳುತ್ತಿದ್ದವು. ಆಗ ಕಂಡಿದ್ದ ಸತ್ಯ ಚಿತ್ರವನ್ನು ನನ್ನ ಕಣ್ಣುಗಳು ಈಗ ಅವಳಲ್ಲ ಎಂದು ಹೇಳಲು ಸಿದ್ಧವಿರಲಿಲ್ಲ. ಚಿತ್ತ ಭಿತ್ತಿಯಲ್ಲಿ ಅವಳ ಚಿತ್ರ ನನ್ನ ನಂಬಿಕೆಗೆ ಬಲ ತಂದಿತ್ತು. ಹಾಗಾದರೆ ಅಲ್ಲವ ಈ ದೊಡ್ಡ ನಗರದಲ್ಲೇಕೆ ಬಂದಳು? ಅವಳಿಗೆ ಆಸರೆಯಾದ ಈ ಹುಡುಗ ಯಾರು? ಹೀಗೆ ಪ್ರಶ್ನೆಗಳ ಹಿಂದೆ ಪ್ರಶ್ನೆಗಳು ನನ್ನಲ್ಲಿ ಬಂದರೂ ಉತ್ತರ ಕಂಡುಕೊಳ್ಳುವುದು ಅಸಾಧ್ಯವಾಗಿತ್ತು. ಕೆಲವು ದಿನಗಳು ಕಳೆದವು. ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದ ಮಿತ್ರ ಕಲ್ಲೇಶಿಯು ಭೇಟಿಯಾದರು. ಒಂದು ದಿನ ನನ್ನೊಂದಿಗೆ ಉಳಿದರು. ಹಲವಾರು ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದಾಗ ಯಾವುದೋ ವಿಷಯದ ಜೋಡು ಘಟನೆಯಾಗಿ ಹುಚ್ಚಿ ಅಲ್ಲವ್ವಳ ಹೆಸರು ಪ್ರಸ್ತಾಪವಾಯಿತು. ಆಗ ಮಿತ್ರ ಕಲ್ಲೇಶಿಯು ನಾನು ವರ್ಗವಾಗಿ ಬಂದ ನಂತರದ ದಿನಗಳಲ್ಲಿ ನಡೆದ ಘಟನೆಯನ್ನು ಹೇಳಿದರು. ಅದೊಂದು ದಿನ ಸಂಜೆ ಗ್ರಂಥಾಲಯದ ಕೆಲಸ ಮುಗಿಸಿ ಮಿತ್ರರೊಬ್ಬರ ಮನೆಗೆ ಹೋಗಿ ಬರುವಾಗ ರಸ್ತೆಯ ಒಂದು ಬದಿಯಲ್ಲಿ ಜನ ಸೇರಿದ್ದರು. ಗುಂಪಾಗಿ ಮಾತಾಡುತ್ತಾ ಯಾರನ್ನೋ ಹಳೆಯುತ್ತಾ ಜನರು ಚದುರಿ ಹೋಗುತ್ತಿದ್ದರು. ಆ ಜನಸಂದಣಿ ಎಡೆಗೆ ನಾನು ಹೋಗಿ ನೋಡಿದಾಗ ಕಂಡದ್ದೇನು, ಹೆಂಗಸೊಂದು ತನ್ನ ಸೀರೆ ಸರಿಗೊಳಿಸುತ್ತಾ ವಿಕಾರವಾಗಿ ಕುಳಿತಿದ್ದಳು. ಇನ್ನಷ್ಟು ಮುಂದೆ ಹೋಗಿ ಮುಖ ನೋಡಿದೆ. ಅರೆ, ಹುಚ್ಚಿ ಅಲ್ಲವ್ವ. ನನ್ನ ಎದೆ ದಸಕ್ಕೆಂದಿತು. ಇವಳಿಗೇಕೆ ಇಂಥ ಸ್ಥಿತಿ ಬಂತು ಎಂದು ವಿಚಾರಿಸುತ್ತಾ ಹೋದಾಗ ವಿಷಯದ ವಿರಾಟ್ ರೂಪದ ದರ್ಶನವಾಯಿತು. ಅಮಾಯಕ ಹೆಣ್ಣನ್ನು ಬಳಸಿಕೊಂಡ ವ್ಯವಸ್ಥೆಯೊಂದು ಬೀಸಾಡಿ ಒಗೆದಿತ್ತು. ಆ ದಿನ ಭಿಕ್ಷೆ ಬೇಡುತ್ತಾ ಅಲ್ಲವ್ವ ಬೀದಿಗಿಳಿದಿದ್ದಳು. ರಾತ್ರಿ ಕಾಲಿಡುತ್ತಿತ್ತು. ಆಕಾಶದಿಂದ ಒಂದೊಂದು ಹನಿ ಬೀಳುತ್ತಿದ್ದವು. ಯಾರೋ ಕೊಟ್ಟಿದ್ದ ಅನ್ನವನ್ನು ಹಿಡಿದುಕೊಂಡು ಸಮೀಪದಲ್ಲಿಯ ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡದ ಆಸರೆಗೆ ಹೋಗಿದ್ದಳು. ಇವಳ ಅಸಹಾಯಕತೆಯನ್ನು ದುರುಪಯೋಗ ಪಡಿಸಿಕೊಳ್ಳಲು ಹೊಂಚು ಹಾಕಿ ಕುಳಿತಿದ್ದ ಕಾಮಕನೊಬ್ಬ ದಿಢೀರನೆ ದಾಳಿ ಮಾಡಿ ತನ್ನ ಕಾಮತೃಷೆ ತೀರಿಸಿಕೊಂಡು ಮಾಯವಾದದ್ದು ತಿಳಿಯಿತು. ಎಂಥ ಕೆಟ್ಟ ಕಾಲ ಬಂತಪ್ಪ! ಹುಚ್ಚರು ಸಾಲುತ್ತಿಲ್ಲವಲ್ಲ, ಮನುಷ್ಯರ ಮಕ್ಕಳಂತೂ ಆಗಿರ್ಲಿಕ್ಕಿಲ್ಲ ಅವರು. ಹೀಗೆ ತರಾವರಿ ಬೈಗುಳಗಳಿಗಿಂತ ಬೈದು ಜನರು ಹಿಡಿ ಶಾಪ ಹಾಕಿದರು. ಆ ಘಟನೆ ನಡೆದು ಜನರು ಒಂದಿಷ್ಟು ಮರೆಯುತ್ತಿದ್ದಂತೆ ಅಲ್ಲವ್ವ ಶಾರೀರಿಕವಾಗಿ ಬದಲಾಗತೊಡಗಿದಳು. ತಿರುದು ತಿನ್ನುವ ದೇಹ ದುಂಡಾಗತೊಡಗಿತು. ವಿಷಯ ಗೊತ್ತಿಲ್ಲದವರು ಏನೇನೋ ಆಡಿಕೊಂಡರು. ತಿಂಗಳುಗಳ ಹಿಂದೆ ತಿಂಗಳು ಕಳೆದು ಅದೊಂದು ದಿನ ಅಲ್ಲವ್ವ ನಿಜವಾಗಿಯೂ ಅವ್ವನಾಗುವ ಸ್ಥಿತಿಗೆ ತಲುಪಿ ದೇವಸ್ಥಾನ ಒಂದರಲ್ಲಿ ಪ್ರಸವ ವೇದನೆ ಪಡುತ್ತಿದ್ದಾಗ ಕನಿಕರಗೊಂಡ ಕೆಲವರು ಸರಕಾರಿ ದವಾಖಾನೆಗೆ ಸೇರಿಸಿದರು. ಅವಳ ಈ ದಾರುಣ ಸ್ಥಿತಿಗೆ ಕಾರಣನಾದವನನ್ನು ಶಪಿಸಿದರು. ನೋಡಿದ ವೈದ್ಯರು ಪ್ರಸವ ಮಾಡಿಸಿದರು. ಅಲ್ಲವ್ವ ಗಂಡು ಮಗುವಿನ ತಾಯಿ. ಊರೆಲ್ಲ ಸುದ್ದಿ ಆಯಿತು. ಆದರೆ ಸಂಭ್ರಮ ಪಡುವ ಸಂಬಂಧಗಳೇ ಇಲ್ಲ. 8 ದಿನ ಕಳೆದಿರಬೇಕು.
ಅಲ್ಲವಳಿಗೆ ಯಾವುದೋ ವಿಚಿತ್ರ ರೋಗ ಕಾಣಿಸಿಕೊಂಡು ಇದ್ದಕ್ಕಿದ್ದಂತೆ ಒದ್ದಾಡುವುದು, ವಿಕಾರವಾಗಿ ನಗುವುದು ಮಾಡತೊಡಗಿದಳು. ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫಾರಸು ಮಾಡಿದರು. ಕಳಕಳಿಯಿಂದ ಮುಂದಾದ ಒಂದಿಬ್ಬರು ಬೆಳಗಾವಿಯ ಆಸ್ಪತ್ರೆಗೆ ಸೇರಿಸಿದರು. ಒಂದೆರಡು ತಿಂಗಳು ಕಳೆಯಿತು. ಅಲ್ಲವ ಒಂದಿಷ್ಟು ಗುಣವಾದಳು. ಮಗು ಇದ್ದುದರಲ್ಲಿಯೇ ಸುಧಾರಿಸಿತು. ದಿಕ್ಕಿಲ್ಲದ ಹುಚ್ಚಿ ತಾಯಿಯನ್ನು ಮತ್ತು ಮಗುವನ್ನು ಆಸ್ಪತ್ರೆಯವರು ಎಷ್ಟು ದಿನ ನೋಡಿಕೊಂಡಾರು? ಕಳಕಳಿಯಿಂದ ಮುಂದಾದವರು ಕೊನೆ ಮುಟ್ಟಿಸಲಿಲ್ಲ. ಕೊನೆ ಮುಟ್ಟಿಸುವ ಆಸೆ ಅವರಲ್ಲಿದ್ದರೂ ಸಮಾಜ ಅವರ ಮೇಲೆ ಗೂಬೆ ಕೂಡ್ರಿಸಿಯೇ ಬಿಟ್ಟಿತು. ಮಡಿಲಲ್ಲಿ ಮಗು ಕಟ್ಟಿಕೊಂಡು ಮಹಾನಗರದ ಬಡಾವಣೆಗಳಲ್ಲಿ ತಿರುಗುತ್ತಾ ತೆರೆದ ಬಾಗಿಲು ಹುಡುಕಿ ತುತ್ತು ಅನ್ನಕ್ಕಾಗಿ ಕೈ ಚಾಚುವುದೇ ಅಲ್ಲವಳಿಗೆ ಗತಿಯಾಯಿತು. ಕಲ್ಲೇಶಿ ಅವಳ ಕತೆ ಹೇಳಿ ಮಾತು ಮುಗಿಸಿದರು. ಕಾಲ ಯಾರಿಗಾಗಿ ಕಾಯುವುದಿಲ್ಲ. ನಾನು ನನ್ನ ಅಧ್ಯಾಪನ ವೃತ್ತಿಯ ಜೊತೆಗೆ ಪತ್ರಿಕೆಯ ವರದಿಗಾರನ ಕೆಲಸ ನಿರ್ವಹಿಸುತ್ತಾ ನೆಮ್ಮದಿಯಿಂದ ಇದ್ದೆ. ಆ ದಿನ ಪತ್ರಿಕಾ ಕಾರ್ಯಾಲಯದಿಂದ ಕೆಲಸ ಮುಗಿಸಿ ಬಸ್ ಸ್ಟ್ಯಾಂಡಿನತ್ತ ನಡೆದಿದ್ದೆ. ದಾರಿಯಲ್ಲಿ ಬಹಳ ಜನ ಸೇರಿದ್ದರು. ಬೈಕ್ ನಿಲ್ಲಿಸಿ ಏನೆಂದು ನೋಡಿದೆ. ಹುಚ್ಚಿ ಅಲ್ಲವ ಹೆಣವಾಗಿದ್ದಳು. ಯಾವುದೋ ಟ್ರಕ್ ಅವಳನ್ನು ಸವರಿಕೊಂಡು ಹೋಗಿ ಸ್ಥಳದಲ್ಲಿ ಮೃತಪಟ್ಟಿದ್ದಳು. ಗುರುತು ಹಿಡಿದ ನಾನು ತುಂಬಾ ಮರುಗಿದೆ. ದೊಡ್ಡವನಾಗಿದ್ದ ಅವಳ ಮಗ ಆರ್ತನಾದ ಗೈಯುತ್ತಾ ನಿಂತಿದ್ದ. ನನ್ನ ಬಳಿಯಲ್ಲಿದ್ದ ಕ್ಯಾಮರಾದಿಂದ ಫೋಟೋ ತೆಗೆದು ಪೇಪರಿಗೆ ಕಳಿಸಿದೆ. ವಾಹನವೊಂದು ಬಂದು ಅಲ್ಲವಳನ್ನು ಎತ್ತಿ ತನ್ನೊಳಗೆ ತುಂಬಿಕೊಂಡಾಗ ದಿಕ್ಕಿರದ ಹುಡುಗ ಆಕಾಶ ನೋಡುತ್ತಲೇ ಇದ್ದ. ಅಪ್ಪ, ಮ್ಯಾಲಿನ ಬ್ಯಾಗ್ನಾಗ ನೀರಿನ ಬಾಟ್ಲಿ ಐತಿ, ತೆಗೆದುಕೊಡು. ಮಗಳು ತೇಜಸ್ವಿಯು ನನ್ನ ಭುಜ ಅಲುಗಿಸಿದಾಗ ನೆನಪಿನ ಬೋಗಿಗಳನ್ನು ಎಳೆಯುತ್ತಿದ್ದ ನನ್ನ ಮನಸ್ಸಿನ ಇಂಜಿನ್ ತಟ್ಟನೆ ನಿಂತಿತು. ಬ್ಯಾಗಿನಲ್ಲಿ ನೀರಿನ ಬಾಟಲಿಯನ್ನು ತೆಗೆದು ಅವಳ ಕೈಗೆ ಕೊಟ್ಟೆನು. ಅಪಘಾತಕ್ಕೀಡಾದ ಹುಡುಗನ ಬಗ್ಗೆ ಮಾತಾಡಿದ ನನ್ನ ಹತ್ತಿರದಲ್ಲಿದ್ದ ಸಹ ಪ್ರಯಾಣಿಕರೆಲ್ಲ ಈಗ ತಮ್ಮದೇ ಆದ ವಿಚಾರದಲ್ಲಿ ಇದ್ದರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ರೈಲು ಕೇಕೆ ಹಾಕುತ್ತಾ ಓಡುತ್ತಿತ್ತು.